ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 29. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ವಾ ಪ್ರಾಣಾಯಾಮ ಪರಾಯಣಾಃ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಅಪರೇ ಬೇರೆ ಎಷ್ಟೋ ಯೋಗಿ ಜನರು ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಜುಹ್ವತಿ ಹೋಮ ಮಾಡುತ್ತಾರೆ. ತಥಾ ಹಾಗೆಯೇ ಅನೇಕ ಅನ್ಯ ಜನರು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ. ಹಾಗೂ ಪ್ರಾಣಾಯಾಮ ಪರಾಯಣರಾದ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತೊಡೆದು ಹೋಮ ಮಾಡುವರು. ಈ ಶ್ಲೋಕದ ಅರ್ಥ ಹೇಗಿದೆ. ಬೇರೆ ಎಷ್ಟೋ ಯೋಗಿ ಜನರು ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ. ಹಾಗೆಯೇ ಅನ್ಯ ಯೋಗಿ ಜನರು ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನು ಹೋಮ ಮಾಡುತ್ತಾರೆ. ಹಾಗೂ ಪ್ರಾಣಾಯಾಮ ಪರಾಯಣರಾದ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಹೋಮ ಮಾಡುವರು. ಈ ಶ್ಲೋಕದ ವಿವರಣೆ ಹೀಗಿದೆ. ಅನುದಿನದ ಪ್ರಪಂಚದಲ್ಲಿ ಇಂದ್ರಿಯ ವಿಷಯಗಳ ನಡುವೆ ಓಡಾಡುವಾಗ ತಮ್ಮನ್ನು ಸಂಪೂರ್ಣವಾದ ಹತೋಟಿಯಲ್ಲಿಟ್ಟುಕೊಳ್ಳುವ ಸಾಧಕರು ಅಭ್ಯಾಸ ಮಾಡುವ ಪ್ರಾಣಾಯಾಮ ವಿವರಣೆಯನ್ನು ಈ ಶ್ಲೋಕದಲ್ಲಿ ಕೊಟ್ಟಿದೆ. ಕೆಲವರು ಒಳಗೆ ತೆಗೆದುಕೊಳ್ಳುವ ಗಾಳಿಯಲ್ಲಿ ಹೊರಹೋಗುವ ಗಾಳಿಯನ್ನು, ಮತ್ತೆ ಕೆಲವರು ಹೊರಹೋಗುವ ಗಾಳಿಯಲ್ಲಿ ಒಳಗೆ ಬರುವ ಗಾಳಿಯನ್ನು ಹೋಮ ಮಾಡುವರು ಎಂದು ಹೇಳಿದೆ. ಪ್ರಾಣಾಯಾಮದಲ್ಲಿ ಪೂರಕ ಎಂದರೆ ವಾಯುವನ್ನು ಒಳಗೆ ತುಂಬುವ ಹಾಗೂ ರೇಚಕ ಎಂದರೆ ಹೊರ ಔಣ ಹಾಕುವ ವಿಧಾನ. ಈ ಎರಡು ವಿಧಾನಗಳನ್ನು ಒಂದಾದ ನಂತರ ಒಂದರಂತೆ ಮಾಡುತ್ತಾ ಮಧ್ಯೆ ಸ್ವಲ್ಪ ಕಾಲ ಉಸಿರನ್ನು ತಡೆಯುವುದಕ್ಕೆ, ಅಂದರೆ ವಾಯುವನ್ನು ಒಳಗೂ ತೆಗೆದುಕೊಳ್ಳದೆ ವಾಯುವನ್ನು ಹೊರಗೂ ಬಿಡದೆ ಇರುವ ನಡುವಣ ಅವಧಿಗೆ ಕುಂಭಕ ಎಂದು ಹೆಸರು. ಪೂರಕ ಕುಂಭಕ, ರೇಚಕ ಕುಂಭಕ ಇವನ್ನು ಗೊತ್ತಾದ ಪ್ರಮಾಣದಲ್ಲಿ ಅಭ್ಯಾಸ ಮಾಡುವ ವಿಧಾನಕ್ಕೆ ಪ್ರಾಣಾಯಾಮ ಎಂದು ಹೆಸರು. ಅಭ್ಯಾಸಿಯು ದೀರ್ಘಕಾಲದ ನಂತರ ಉಪಪ್ರಾಣಗಳನ್ನು ಮುಖ್ಯ ಪ್ರಾಣದೊಳಗೆ ಲಯ ಮಾಡುವ ಈ ತಂತ್ರದಲ್ಲಿ ಇಲ್ಲಿ ಯಜ್ಞವೆಂದು ವಿವರಿಸಿದೆ. ಪ್ರಾಣ ಎಂದರೆ ಉಸಿರಾಡುವ ಗಾಳಿ ಮಾತ್ರವಲ್ಲ, ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವ ರೀತಿ ಇದು. ಉಸಿರನ್ನು ಹತೋಟಿಯಲ್ಲಿಡುವ ವಿಧಾನದಿಂದ ನಮ್ಮಲ್ಲಿರುವ ಪ್ರಾಣಗಳನ್ನು ಚಟುವಟಿಕೆಗಳ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಪಡೆಯಬಹುದು. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬಳಸಿರುವ ಪ್ರಾಣ ಎಂಬ ಶಬ್ದಕ್ಕೆ ಜೀವಂತ ಶರೀರದಲ್ಲಿ ಕಾಣುವ ಚಟುವಟಿಕೆಗಳು ಎಂದರ್ಥ. ಪ್ರಾಣವನ್ನು ಅದರ ಕೆಲಸಕ್ಕನುಗುಣವಾಗಿ 5 ವಿಭಾಗಗಳಾಗಿ ಮಾಡಿದ್ದಾರೆ. ಇವು ಪ್ರತಿಯೊಂದು ಜೀವಿಯಲ್ಲಿ ನಡೆಯುವ 5 ವಿಧದ ಶಾರೀರಿಕ ಕ್ರಿಯೆಗಳು. ಅವುಗಳು ಯಾವುವೆಂದರೆ: 1. ಗ್ರಹಿಸುವ ಕ್ರಿಯೆ, 2. ವಿಸರ್ಜನೆಯ ಕ್ರಿಯೆ, 3. ಪಚನ ಹಾಗೂ ಜೀರ್ಣಕ್ರಿಯೆ, 4. ಶರೀರದ ಎಲ್ಲ ಅಂಗಗಳಿಗೂ ರಕ್ತ ಸರಬರಾಜು ಮಾಡುವ ಕ್ರಿಯೆ, 5. ತನ್ನ ಮಾನಸಿಕ ಮತ್ತು ಬೌದ್ಧಿಕ ವಿಚಾರಗಳನ್ನು ಉತ್ತಮಗೊಳಿಸಿಕೊಳ್ಳುವ ಎಲ್ಲ ಜೀವಿಗಳಲ್ಲಿರುವ ಹುಮ್ಮಸ್ಸು. ಸಾಮಾನ್ಯ ಮನುಷ್ಯನಿಗೆ ಅರಿಯದ ಈ ಆಂತರಿಕ 5 ಕ್ರಿಯೆಗಳನ್ನು ಪ್ರಾಣಾಯಾಮದ ಮೂಲಕ ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟು ಸಾಧಕನು ತನ್ನ ಇಂದ್ರಿಯಗಳನ್ನು ಗೆಲ್ಲುವ ಸಾಮರ್ಥ್ಯ ಪಡೆಯುತ್ತಾನೆ. ಈಗ ಕೊನೆಯ ಯಜ್ಞ ವಿಧಾನವನ್ನು ಹೇಳುತ್ತಾನೆ ಕೃಷ್ಣ. ಇದು 12ನೇಯದು.